ಎಸ್ ಸರ್. ಆ್ಯಕ್ಚುಲಿ ಪಾಪ ಅವ್ರು ಆಗಲೇ ಹೇಳ್ತಾ ಇದ್ರು, ನಾನು ಮೇಕಪ್ ರೂಮಲ್ಲಿ ಇದ್ದಾಗಲೂ, ಯಾಕೆ ಸರ್ ನಾನು ಯಾಕೆ ಅವ್ರು ಮಾತಾಡ್ತಿಲ್ಲ ನೋಡಿ, ಅವ್ರು ಎಷ್ಟು ಡೆಡಿಕೇಟ್. ಓಕೆ ಇಲ್ಲಿ ಮಾತಾಡಬಾರ್ದು, ಓಕೆ ನಾನು ಒಂದು ಜಾಗದಲ್ಲಿ ಕೂತ್ಕೊತಿದ್ದೀನಿ, ಓಕೆ ಅವ್ರ ಥರ ನಾನು ಗೆಟಪ್ ಆಗ್ತಿದ್ದೀನಿ ಅಂತಂದಾಗ ಅದರೊಳಗಡೆ ನಾನು ಇನ್ವಾಲ್ವ್ ಆಗಿರಬೇಕು. ನಿಮ್ಮ ಸೆಲೆಕ್ಷನ್ 100% ರೈಟ್ ಸರ್, ರೈಟ್ ಎಸ್ ಸರ್. ಜನರು ನಿಜವಾಗ್ಲೂ ಒಪ್ಕೊಳ್ತಾರೆ ಅಂತ ನಾನು ಭಾವಿಸ್ತೀನಿ. ಹಾಗೆ 3 ಸಲ ವಿಷ್ಣುದಾದ ಸರ್ನ ಮೀಟ್ ಮಾಡಿದೆ ಅಂತ ಹೇಳಿದ್ರಿ. ಹೆಂಗಿತ್ತು ಅವ್ರನ್ನ ಭೇಟಿ ಆದಾಗ, ಅವ್ರು ನಿಮ್ಮ ಹತ್ರ ಮಾತಾಡಿದ ರೀತಿ ಆಗಿರ್ಬೋದು, ಹೆಂಗೆ ಅನ್ನಿಸ್ತು ನಿಮಗೆ? ಅಂದರೆ ಹೊಸಬರು ಅಥವಾ ತುಂಬ ಸಣ್ಣವರು ಆ ಥರ ಅನಿಸ್ಲಿಲ್ಲ ಅವ್ರಿಗೆ ಅನಿಸಿಲ್ಲ. ಬಟ್ ನನ್ನಲ್ಲಿ ಏನೋ ಕೆಲಸ ಇದೆ ಅಂತ ಕರೆಯೋದಿದೆಯಲ್ಲ ಕನ್ನಡ ಚಿತ್ರರಂಗದಲ್ಲಿ, ಈಗ ಆ ಥರ ಯಾರಿಗೂ ಇಲ್ಲ. ಕರೆಕ್ಟ್. ಈಗ ಏನಾಗಿದೆ ಅಂದರೆ, ಯಾರೊಬ್ಬ ತಂತ್ರಜ್ಞನನ್ನು ಕರೆದು ಮಾತಾಡಿಸ್ಬೇಕು ಅಂತಂದರೆ, ಸೊ ಅವ್ರದ್ದೆಲ್ಲಿ ಯಾವ ಥರದ ಅಹಂಗಳು ಸೇರ್ಕೊಂಡೋ ಗೊತ್ತಿಲ್ಲ. ಒಬ್ಬ ತಂತ್ರಜ್ಞ ಒಂದು ಸಿನಿಮಾ ಕೊಟ್ಟವನೇ, ಒಬ್ಬ ತಂತ್ರಜ್ಞ ಒಂದು ಹೊಸ ಕಥೆ ಇಟ್ಕೊಂಡು ಬಂದಾಗ ಇಡೀ ಚಿತ್ರರಂಗದ ಎಲ್ಲೆಲ್ಲಿ ನೆಟ್ವರ್ಕ್ಗಳು ಅದನ್ನು ಗಮನಿಸಬೇಕು. ಅದು ಚಲನಚಿತ್ರ ವಾಣಿಜ್ಯ ಮಂಡಳಿ ಆಗಿರ್ಬೋದು, ಅಥವಾ ನಿರ್ದೇಶಕರ ಸಂಸ್ಥೆ ಆಗಿರ್ಬೋದು, ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥ ನಾಯಕ ನಟರುಗಳಾಗಿರ್ಬೋದು. ಒಂದು ಸುದೀರ್ಘವಾದ 10 ವರ್ಷಗಳ ಸಂಶೋಧನೆ ಮಾಡಿ ಒಂದು ಸಿನಿಮಾ ಮಾಡೋಕ್ಕೆ ನಾವು ಸಿದ್ಧತೆ ನಡೆಸಿದಾಗ ಅದಕ್ಕೆ ರಾಜ್ಯದ ರಾಜಕಾರಣಿಗಳೆಲ್ಲ ಇನ್ವಾಲ್ವ್ ಆಗ್ತಾರೆ. ಅದಕ್ಕೆ ಇದನ್ನು ಬೇರೆಯವ್ರಿಗೆ ಕೊಡ್ರಿ ನೀವು ಅಂತ. ಅಂದರೆ ಆ ಥರ ಒಂದು ಇದಿದ್ದಾಗ ಆ ಸಿನಿಮಾ ಬರೋಕ್ಕೆ ಬಿಡಲಿಲ್ಲ. ಈಗ ಅದು ಅಲ್ಲಿಗೆ ನಿಂತುಬಿಡ್ತದೆ. ಈಗ ನಮ್ಮ ಇಷ್ಟು ವರ್ಷಗಳ ಶ್ರಮ, ಇಷ್ಟು ವರ್ಷಗಳ ಯೋಜನೆಗಳು, ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಅದ್ರ ಹಿಂದೆ ನಾವು ಹೋಗೋದನ್ನ ಕಥೆಯನ್ನು ಹುಡುಕಿದ್ದು, ಕರ್ನಾಟಕದಲ್ಲಿ ಈ ಥರದ್ದೊಂದು ದೊಡ್ಡದೊಂದು ರೆವಲ್ಯೂಷನ್ ನಡೆದಿದೆ ಅನ್ನೋದನ್ನು ಪಾಯಿಂಟನ್ನು ತೊಗೊಂಡೋಗಿ ನಾನು ಇಟ್ಟಿದ್ದು ಕರ್ನಾಟಕ ಜನತೆಗೆ. ಅದು ಇಷ್ಟ ಆಗುತ್ತೆ ಆ ಕತೆ ಅದು. ಬಟ್ ಆ ಪ್ರಯತ್ನದಲ್ಲಿ ಇದ್ದಾಗ ಈ ಥರದ್ದು ಎಲ್ಲ ಈಗ ಇವರು ರಾಜಣ್ಣವರು, ಈಗ ಜಯಶ್ರೀ ರಾಜ್ ಅವರು, ಈಗ ವಿಷ್ಣುವರ್ಧನ್ ಸಿನಿಮಾ ಮಾಡಿದ್ದಾರೆ. ಈಗ ಪ್ರೆಸೆಂಟ್ ಈ ಸಿನಿಮಾ ಸ್ಟಾರ್ಟ್ ಆದಾಗಿಂದ ನಾನು ಎಲ್ಲರ ಹತ್ರನೂ ಅವ್ರ ಸಿನಿಮಾ ಮಾಡಿದಂಥ ನಿರ್ದೇಶಕರುಗಳಿಗೆ, ಅವರ ಸಿನಿಮಾದ ಜೊತೆಗೆ ಕೆಲಸ ಮಾಡಿದವ್ರಿಗೆ ಎಲ್ಲರಿಗೂ ಹೇಳಿದ್ದೀನಿ, ಸರ್ ಇವ್ರ ಬಗ್ಗೆ 1-2 ಮಾತಾಡಿ ಸರ್, ಈ ಸಿನಿಮಾ ನೋಡಿ ಸರ್, ಈ ಟ್ರೈಲರ್ ನೋಡಿ ಸರ್ ಅಂತ. ಅವರು ವಿಷ್ಣು ಸಾರ್ ಜೊತೆಗೆ ಇದ್ದಾಗ ಅವ್ರ ಜೊತೆಗೆ ಎಷ್ಟು ಇದನ್ನು ನಡ್ಕೊಂಡ್ರು. ಅವ್ರೀಗ ಇಲ್ಲವಾದ ಮೇಲೆ ಸುಮ್ಮನೆ ಏನೋ ಮೇಲೆ ಇದು ಅಂತಾರಲ್ಲ, ಹಾಗೆ ಸೈಡ್ಗೆ ಹಂಗೆ ಹೋಗ್ಬಿಟ್ರು ಅವರು. ಅಂದರೆ ನಿಮಗೆ ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗದಲ್ಲಿ ಇಷ್ಟು ದೊಡ್ಡ ನೆಟ್ವರ್ಕ್ ಇಟ್ಕೊಂಡಿರೋರಿಗೆ ಅವರ ಹೆಸರಿನಿಂದ ನೀವೇನಾದರೂ ಬೆನಿಫಿಟ್ ಪಡ್ಕೋಬೋದು ಅನ್ನೋ ಮನಸ್ಥಿತಿಯಲ್ಲಿ ನೀವಿದ್ರಿ. ಆದರೆ ಕನ್ನಡ ಚಿತ್ರರಂಗ ಅಧೋಗತಿ ಬರ್ತಿದೆ ಅಂತ ಊರಲ್ಲೇ ಹೇಳ್ಕೊಳ್ಳುವಾಗ ನಾವು ಹೋದ್ರೂ ಪರವಾಗಿಲ್ಲ, ಒಂದು ಒಳ್ಳೆ ಕತೆ ಬರ್ತದಲ್ವ ಅಂತ ಒಂದು ಚಾಲೆಂಜ್ ಇಟ್ಕೊಂಡು ನಾವು ಬರ್ತೀವಲ್ಲ, ಆವಾಗ ಕನ್ನಡ ಚಿತ್ರರಂಗದ ನಾಯಕ ನಟರುಗಳು, ಆಮೇಲೆ ವಿಷ್ಣುದಾದ ಅವ್ರ ಜೊತೆಗೆ ಇದ್ದಂಥ ಅಸಂಖ್ಯಾತ ನೆಟ್ವರ್ಕ್ಗಳಿದ್ವು, ಆ ನಿರ್ಮಾಪಕರುಗಳು ಅವ್ರು ಮಾತಾಡ್ಬೇಕು ಇದ್ರ ಬಗ್ಗೆ. ಪೇಪರ್ ನೋಡಿರ್ತಾರೆ, ಸೋಷಿಯಲ್ ಮೀಡಿಯಾ ನೋಡಿರ್ತಾರೆ, ಎಲ್ಲ ನೋಡಿರ್ತಾರೆ ಅವರು. ಅದು ನೋಡಿದ್ರು ಕೂಡ ನೀವು ಮಾತಾಡಲ್ಲ ಅಂದರೆ ಅವ ನಮ್ಗೆ ಅನ್ನಿಸ್ತು, ಕನ್ನಡ ಚಿತ್ರರಂಗ ಯಾಕೆ ಟೇಕ್ ಆಫ್ ಆಗ್ತಾ ಇಲ್ಲ. ನಾನು ಸುದೀರ್ಘವಾಗಿ 60 ಸಿನಿಮಾಗಳ ಪಾತ್ರ ಮಾಡಿರ್ಬೋದು, ರಂಗಭೂಮಿಯಲ್ಲೂ ಮಾಡಿರ್ಬೋದು ನಾವು, ಆಮೇಲೆ ಸಿನಿಮಾಗಳು ಇನ್ನೋಸ್ ಪ್ರೊಡಕ್ಷನ್ ಒಂದು 6 ಮಾಡಿರ್ಬೋದು. ನೆಕ್ಸ್ಟ್ ಮಾಡಕ್ಕೆ ಹೋದಾಗ ನಮಗೆ ಈ ಥರದ ಇನ್ಸ್ಪೈರ್ ಆಗಿರ್ತಕ್ಕಂಥ ಕಥೆಗಳು ತುಂಬ ಇದ್ದಾವೆ. ಈ ರಾಜ್ಕುಮಾರ್ ಅವರು ಅವರ ಕೊನೆಯ ದಿನ ಆದಂಥ ಒಂದು ಘಟನೆ, ಒಂದು ಅದ್ಭುತವಾದ ಸಿನಿಮಾ ಆಗುತ್ತೆ. ಅದನ್ನು ಕಥೆಯನ್ನು ಎತ್ತಿಟ್ಟಿದ್ದೀನಿ. ಅದನ್ನು ಎಷ್ಟು ಚೆನ್ನಾಗಿದೆಯಲ್ಲ ಇದು. ಅಂದರೆ ಅಭಿಮಾನಿಗಳು ಅಂತಕ್ಕಂಥದ್ದೇನಿದೆ, ಅಭಿಮಾನ ಅನ್ನೋದೇನಿದೆ, ಅದು ಯಾವ ಟೈಮಲ್ಲಿ ಯಾವ ಲೈನಲ್ಲಿ ಹೋಗುತ್ತೆ ಗೊತ್ತಿಲ್ಲ. ಅದು ಒಳ್ಳೆ ಟ್ರ್ಯಾಕಲ್ಲೇ ಹೋಗ್ತಾ ಇರ್ತಿದೆ, ಸಡನ್ ಬೇರೆ ಟ್ರ್ಯಾಕಿಗೆ ಹೊರಟೋಗ್ಬಿಡುತ್ತೆ. ಸೊ ಈ ಥರದ ಉದ್ದಟತನಗಳ ಮಧ್ಯೆ ಒಬ್ಬ ಮೇರು ನಟ ರಾಜ್ಕುಮಾರ್ ಅಂತವರು ಅವರ ಕೊನೆಯ ದಿನವನ್ನು ಸಂತೋಷವಾಗಿ ಅದನ್ನು ನೋಡಲಿಲ್ಲ ನಾವು ಎಷ್ಟೋ ಜನ ಅಂತ ಅನ್ನಿಸ್ಕೋತಾರಲ್ಲ ಕಾರಣಕ್ಕೋಸ್ಕರ ಅದೊಂದು ಪಾಯಿಂಟ್ ಹಿಡಿದು ಒಂದು ಕತೆ ಮಾಡಂಗಿಟ್ವಿ. ಅಂದರೆ ಎಷ್ಟೋ ಕತೆಗಳು ಇಲ್ಲೇ ಹುಟ್ಟುತ್ತಾ ಇದ್ದಾವೆ. ಅದಕ್ಕೆ ಸ್ಫೂರ್ತಿಯಾಗಿರ್ತಕ್ಕಂಥವ್ರು ಮೇರು ನಟರು. ಅಂಥದನ್ನು ಹುಡುಕ್ತಾ ಇದ್ವಿ ನಾವು. ಈ ಥರ ಸಾಹಿತಿಗಳು ಹುಡುಕ್ತಾರಿಂದಾಗ ನಿಮಗೆ ಅದು ಯಾವುದು ಬೇಡ, ಕೈಯಲ್ಲೊಂದು ಲಾಂಗು, ಬಾಯಲ್ಲಿ 2 ಸಾಂಗು, ಹಿಂದ್ಗಡೆ 3 ಗ್ಯಾಂಗ್ ಇಟ್ಕೊಂಡು ಪಿಕ್ಚರ್ ಮಾಡೋಂಗಿತ್ತು ಅಂದರೆ ಮತ್ತು ಕನ್ನಡ ಚಿತ್ರರಂಗದ ಸಾಹಿತ್ಯ ಲೋಕ ಎಲ್ಲಿ ಹೋಗ್ತದೆ, ಜನಪದ ಲೋಕ ಎಲ್ಲಿ ಹೋಗ್ತದೆ, ಮತ್ತು ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಉಳಿಸ್ಕೊಳ್ಳೋಕ್ಕಾಗದೇ ಇರತಕ್ಕಂಥ ಅಸಮರ್ಥರು ನಾವಾಗಿದ್ವಿ ಅಂತ ಭಾವನೆ ಆಗ್ಬಿಡುತ್ತೆ. ಸೊ ಸೊಸೈಟಿ ಬ್ಯಾಲೆನ್ಸಲ್ಲಿ ಇರಬೇಕೀಗ. ಅನೇಕ ಹಾಡುಗಳು ಚರ್ಚೆ ಆಗ್ತದೆ ಇವತ್ತು. ಶಿಶುನಾಳ ಶರೀಫರ ಹಾಡುಗಳನ್ನ ಕದ್ಬಿಟ್ಟು ನಂದೇ ಹಾಡು ಅಂತ ಬರೆದು ಹಾಕೊಂಡು ಕ್ಲೈಮ್ ಮಾಡಿದವರು ಇದ್ದಾರೆ. ಸೊ ಇಂಥವೆಲ್ಲ ಮಾಡೋಂಥ ಉಡಾಫೆ ಯಾಕೆ? ಓದ್ಕೊಳ್ಳಿ, ಕನ್ನಡ ಸಾಹಿತ್ಯದಲ್ಲಿ ಬೇಕಾದಷ್ಟು ಇದೆ ನಮಗೆ. ನೀವು ಎಲ್ಲಿ ಕೈ ಮುಟ್ಟಿದ್ರಲ್ಲ ಅಗಾಧವಾದ ಇದು ಸಿಗುತ್ತೆ ನಮಗೆ. ಅಂಥದ್ದನ್ನು ಬಿಟ್ಬಿಟ್ಟು ಈ ಥರ ಯಾಕೆ ಮಾಡ್ತಾರ ನೋಡಿ. ಈ ಕಥೆಯನ್ನು ಅದ್ಭುತವಾಗಿ ನಾಗರಹಾವು, ತರಾಸು ಅವರ ಕ್ರೆಡಿಟ್ಟು, ಪುಟ್ಟಣ್ಣವ್ರಿಗೂ ಕ್ರೆಡಿಟ್ಟು, ಮಾರ್ಗರೇಟು, ಅಲಮೇಲು,
ಚಾಮೈ ಮೇಷ್ಟ್ರು, ರಾಮಾಚಾರಿ, ರಾಮಾಚಾರಿ. ಬಸಪ್ಪ ಮಾಸ್ಟ್ರು ಮತ್ತು ಕುಟುಂಬಗಳು ಇವರೆಲ್ಲರೂ ಕೂಡ ಅದ್ರ ಬಂದೋಗಿದ್ದಾರೆ. ಹಂಗೆ ಮತ್ತೆ ಮುಂದುವರಿತಾರೆ. ಅಂದ್ರೆ ಆ ಥರ ಆದರ್ಶ ಇರೋ ವ್ಯಕ್ತಿಗಳು ಈಗ ಬೇಕಾಗಿದೆ ನಮಗೆ. ಹೌದು. ಆ ಥರದ ತಂದೆ ತಾಯಿಯಂದರು, ಆ ಥರದ ಸಾಕು ತಂದೆ ತಾಯಿಗಳು ಅಷ್ಟು ಬೇರೆಯವರನ್ನ ಗೊತ್ತಿದ್ರು ಕೂಡ ನಮ್ಮ ಕುಟುಂಬದವರು ಅಂತ ತಗೊಳ್ಳೋದಿದೆಯಲ್ಲ, ಹೌದು. ಈ ಆ ಥರದ ಜನ ಬೇಕಾಗಿದೆ. ಈಗ ಅವನು ಯಾರೋ ಗೊತ್ತಿಲ್ಲ, ಸರಿ ಅವ್ನು ಮಾತಾಡ್ಸಬೇಡ, ಬೇಡ. ಹಿಂಗಿದೆ ಹೌದು, ನಿಜ. ಸಂಬಂಧಗಳ ಮೌಲ್ಯಗಳು, ಅದರ ಎತಿಕ್ ಏನಿದೆಯಲ್ಲ ಆ ಥರ ಆ ಸಂಸ್ಕೃತಿ ಈಗ ಮತ್ತೆ ಕಾಣ್ತಾ ಇಲ್ಲ. ಅದು ವಾಪಸ್ ಬರಲಿ ಅಂತಕ್ಕಂಥದ್ದು ನಮ್ಮದೊಂದು ಅಭಿಪ್ರಾಯ, ಒಂದು ಅನಿಸಿಕೆ ಆಗಿರೋದ್ರಿಂದ ನಾವು ಈ ಕಥೆಯ ಮೇಲೆ ಪ್ರಯಾಣ ಮಾಡಿದ್ವಿ. ಸರ್, ನೀವು ರಂಗಭೂಮಿ ಕಲಾವಿದರು, ನಾಟಕಗಳನ್ನ ಮಾಡಿದ್ರಿ. ಸಿನಿಮಾ ಕ್ಯಾಮ್ರಾ ಫೇಸ್ ಮಾಡ್ಬೇಕಂದ್ರೆ ಒಂಚೂರು ಒಳಗಡೆ ಭಯ ಇರುತ್ತೆ. ಸೊ ಕಷ್ಟ ಏನು ಅನ್ನಿಸ್ತಿಲ್ವಾ? ಓಕೆ, ಸಲೀಸಾಗಿ ತಗೊಂಡ್ರ ನೀವು? ಇದು ಕಾರಣ ಏನಪ್ಪ ಅಂತಂದ್ರೆ, ನಮ್ಮ ಈ ಕಾಯಕದಲ್ಲಿ ನಾನು ಈ ತರ ಚಿತ್ರರಂಗದ ಕಾಯಕಕ್ಕಂತ ಬರ್ಲಿಕ್ಕೆ ಶುರು ಮಾಡಿದ್ಮೇಲೆ ಅದ್ರ ಹಿಂದೆ ಒಂದು ಎಲ್ಲರೂ ನೋಡ್ತಾ ಬಂದಿದ್ವಲ್ಲ ನಾವು. ಸ್ವಲ್ಪ ಈಗ ನಾವು ಹಳೆ ಕಾಲದನ್ನ ಬಿಟ್ಟು ಅಪ್ಡೇಟ್ ಆಗ್ಬೇಕು, ನಿಮ್ಮ ಯುವಕರ ಜೊತೆಗೆ ನಾವು ಸೇರ್ಕೋಬೇಕು ಅನ್ನೋದು ಇದ್ದೇ ಇರತ್ತೆ. ಹಳೆ ಬೇರು ಹೊಸ ಚಿಗುರು ಅಂತ. ಸೊ ಅದ್ರ ಜೊತೆಗೆ ನಾವು ಅಪ್ಡೇಟ್ ಆಗ್ಲೇಬೇಕಾಗತ್ತೆ. ಸೊ ಹಾಗಾಗಿ ನನ್ಗೆ ಅದ್ರ ಬಗ್ಗೆ ಅಷ್ಟೇನು ಭಯ ಅನಿಸ್ತಿಲ್ಲ. ಕಾರಣ ಏನಂದ್ರೆ, ನಮ್ಮ ಮೂಲತಃ ಇವೆಲ್ಲ ನೋಡ್ಕೊಂಡ್ ಬಂದಿರೋರೆ ಅಲ್ವಾ ನಾವು. ಈ ಕಲಾರಂಗದಲ್ಲಿ ಇದ್ರೂ ಕೂಡ ಚಿತ್ರರಂಗದ ಒಡನಾಟದಲ್ಲಿ ನಾವೆಲ್ಲ ಕೆಲಸಗಳನ್ನು ನೋಡ್ಕೋತಾ ಬಂದಿರೋರು, ಶೂಟಿಂಗ್ಗಳನ್ನ ನೋಡ್ತಾ ಬಂದಿರೋರು, ಕಂಪ್ನಿಗಳಲ್ಲಿ ಇದ್ರೂ ಕೂಡ ಆಯಾ ಕ್ಯಾಂಪ್ ವೈಸಸ್ ಶೂಟಿಂಗ್ ಏರಿಯಾ ಬಂದಾಗೆಲ್ಲ ಹೋಗಿ ನೋಡ್ಕೊಂಡ್ ಬಂದಿದ್ವಿ. ಸೊ ಹಾಗಾಗಿ ನಮ್ಮಂಥವ್ರಿಗೆ ಅದೇನು ಅಂತ ಭಯ ಅನಿಸ್ತಿಲ್ಲ. ಆದ್ರೆ ಅದ್ರ ಕೆಲವೊಂದು ಇಂಚ್ ಅಂತ ಇರುತ್ತೆ. ಕೆಲವೊಂದು ಕ್ಯಾಮ್ರಾ ಫೇಸ್ ಮಾಡೋದು, ನಿಂತ್ಕೊಂಡಾಗ ಹೀಗಿರ್ಬೇಕು, ನಮ್ಮ ಬಾಡಿ ಲ್ಯಾಂಗ್ವೇಜ್ ಇಷ್ಟಲ್ಲೇ ಕೆಲಸ ಮಾಡಬೇಕು, ಇದೆಲ್ಲ ಗುರುಗಳಿದ್ರು. ಅದನ್ನೆಲ್ಲ ನೀಟಾಗಿ ನನಗೆ ಒಂದು ಅನುಕೂಲತೆಗಳನ್ನು ಮಾಡಿಕೊಟ್ರು. ನಾನು ಆಗ್ಲೇ ಹೇಳಿದೆ, ನನ್ನ ಕೆಲವೊಂದು ತುಂಬಾ ವೀಕ್ನೆಸ್ ಇದೆ, ಅದನ್ನೆಲ್ಲ ಇವರೊಬ್ಬರಿಗೆ ಹೇಳಿದ್ದೆ ನಾನು. ಆ ವೀಕ್ನೆಸ್ ನ ಇಟ್ಕೊಂಡು ಅವ್ರು ನಮ್ಮ ಹತ್ರದಿಂದ ಆ ಕೆಲಸ ಮಾಡಿಸಿದ್ರು ನಮಗೆ ಮೂಲತಃ. ಅದು ಬಹಳ ಮುಖ್ಯವಾದ ಕೆಲಸ. ಆಮೇಲೆ ಈಗ ತೆಗೆದಿರ್ತಕ್ಕಂಥ ಸಿನಿಮಾ ಈಗಿನ ವಾತಾವರಣಕ್ಕೆ, ಈಗಿನ ಜನರೇಷನ್ಗೆ ನಿಜವಾಗ್ಲೂ ಹೇಳಿ ಮಾಡಿಸಿದಂಥ ಕತೆ ಇದೆ. ಈ ತರದ ಕತೆ ಇದುವರೆಗೂ ಯಾವುದೂ ಅಷ್ಟೊಂದು ಬಂದಿಲ್ಲ. ಬರೀ ಹೊಡೆದಾಟ ಬಡದಾಟ, ಒಂದು ಹೆಣ್ಮಕ್ಳ ವಿಚಾರದಲ್ಲಿ ಕೇವಲ ನೋಡ್ಕೊಳ್ಳೋದು, ಚಿತ್ರದಲ್ಲಿ ನಾಯಕನ ಒಂಥರದ್ದು, ಇಂಥದ್ದು ಕೆಲವೊಂದು ತುಂಬಾ ಅನಿಸುತ್ತೆ. ಬಟ್ ಈ ಸಿನಿಮಾ ಇಡೀ ಕುಟುಂಬದವರು ಕುತ್ಕೊಂಡು ನೋಡಿ ಅದರಲ್ಲಿ ತುಂಬಾನೇ ಬದಲಾವಣೆ ಆಗ್ತಕ್ಕಂಥದ್ದು ಘಟನಾವಳಿಗಳಿದೆ. ಮನೆಯ ಹಿರಿಯರಿಂದ ತಪ್ಪಾದ್ರೆ ಏನೆಲ್ಲ ಆಗತ್ತೆ ಅನ್ನೋದೊಂದಿದೆ. ಮನೆಯ ಹಿರಿಯರು ಮಕ್ಕಳಿಗೆ ಆದರ್ಶನ ಕಲಿಸದೆ ಹೋದ್ರೆ, ತಾಯಿಯಾಗ್ಲಿ ತಂದೆಯಾಗ್ಲಿ ಮಾಡಿದ್ರೆ ಯುವಕರು ಏನಾಗ್ತಾರೆ ಅನ್ನೋದು. ಸೊ ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಆಮೇಲೆ ಆ ಒಂದು ಹೆಣ್ಣಿಗೆ ಏನು ಗೌರವ ಸ್ಥಾನ ಕೊಡ್ಬೋದು ನಾವು, ಅವು ಕೊಟ್ರೆ ಏನೆಲ್ಲ ಆಗತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಆ ಸಹನೆ, ಆ ಸಮಾಧಾನ, ಆ ವಿಷ್ಣುಜಿಯವರಲ್ಲಿ ಏನಿತ್ತು ಅಂತಕ್ಕಂಥದ್ದನ್ನ ಅದನ್ನೆಲ್ಲ ಆಯ್ಕೆ ಮಾಡಿ ಇದರಲ್ಲಿ ತೋರಿಸಿದ್ದಾರೆ. ಬಹಳ ಅದ್ಭುತವಾಗಿ ಬಂದಿದೆ ಈ ಪಿಕ್ಚರು. ಈಗಿನ ಜನರೇಷನ್ ಮಾತ್ರ ಹೇಳಿ ಮಾಡಿಸಿದಂತ ಕತೆ ಇದು. ಸೊ ಹೀಗಾಗಿ ನನ್ನ ಕ್ಯಾಮ್ರಾದ ಬಗ್ಗೆ ಏನು ನನ್ನ ಗುರುಗಳು ಇದ್ರು, ಹಾಗಾಗಿ ಬಹಳ ಸುಲಭವಾಗಿ ನೋಡ್ದು ಹೋಗ್ಬಿಡುತ್ತೆ ಎಲ್ಲ ರೀತಿಯಿಂದ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಇದು. ಅಂದ್ರೆ ಅಲ್ಲಿಂದ ನಾಗರಹಾವಿನ ಮುಂದುವರೆದ ಭಾಗ. ಈಗ ನಾಗರಹಾವು ಸಿನಿಮಾದಲ್ಲಿ ಮೇಷ್ಟ್ರದು ಹಾಗೆ ರಾಮಾಚಾರಿ ಅವರ ಸಂಬಂಧ ಏನು, ಒಡನಾಟ ಏನು ಅಂತ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿತ್ತು. ಓಕೆ, ಇದ್ರಲ್ಲಿ ಪಾತ್ರ ಏನು ಅವರಿಬ್ಬರದು, ಏನ್ ಜನ? ಅಲ್ಲ, ಈಗ ನಿಮಗೆ ಚಾಮಯ್ಯನು ಮೇಷ್ಟ್ರಿದ್ದಾರೆ, ಅವರು ಎಲ್ಲಾ ಕರ್ನಾಟಕದ ಎಲ್ಲಾ ಮೇಷ್ಟ್ರುಗಳಿಗೆ ಆದರ್ಶ. ಹೌದು. ಒಂದು ಶಾಲೆಯಲ್ಲಿ ಮೇಷ್ಟ್ರು ಆತರ ಇದ್ರು ಅಂದ್ರೆ, ನಮ್ ಚಾಮಯ್ಯ ಮೇಷ್ಟ್ರು ಬಂದ್ರು ನೋಡು ಅಂತ ಹೇಳ್ತಾರೆ, ಹಳ್ಳಿ ಕಡೆನೂ ಕೂಡ. ಆಮೇಲೆ ಸ್ವಲ್ಪ ರೆಬಲ್ ಇದ್ರೆ, ರಾಮಾಚಾರಿ ತರ ರೆಬಲ್ ಇವನು ಅಂತ. ಸೊ ಅವನೇನ ಲೆಫ್ಟ್ ಯೂಸ್ ಮಾಡ್ದಂದ್ರೆ ಇವ್ ರಾಮಾಚಾರಿನ ಇವನು ಅಂತ. ಆದ್ರೆ ರಾಮಾಚಾರಿಯನ್ನ ರೆಬಲ್ ಮಾಡಿದ್ಯಾರು? ನೀವು ಅಲ್ಲಿ ನೋಡಿ, ತರಾಸು ಅವರು ಅದನ್ನ ಹೆಂಗೆ ತಗೊಂಡೋಗ್ತಾರೆ ಅಂದ್ರೆ, ರಾಮಾಚಾರಿಯನ್ನ ವಯಸ್ಸು ಬಂದಿದ್ದ ಯುವಕ, ಅವನಿಗೆ ಬಿಸಿರಾಗ್ತಾ ಇತ್ತು, ಕರೆಕ್ಟ್. ಅವನ್ ದಾರಿ ತಪ್ಪಿಸಿದ್ದೆ ಯಾರು? ಸೊ ಇದೇ ಸಮಾಜ, ಈ ಸಿಸ್ಟಮ್ ಅವನು ರೆಬಲ್ ಆಗ್ಲಿಕ್ಕೆ ಕಾರಣ ಏನು ಅಂತಂದ್ರೆ, ಸೊ ಕೌಟುಂಬಿಕ ಒಳಗಡೆ ನಡೆದಂಥ ಸಂಘರ್ಷಗಳು, ಜಾತಿ, ಮತ, ಧರ್ಮ, ಕುಲ, ಗೋತ್ರಗಳು, ಅದರ ಅಸಮಾನತೆಯನ್ನು ತೊಡೆದಾಕ್ಬೇಕು ಅಂತ ರಾಮಾಚಾರಿ ಎದ್ದು ನಿಂತ್ಕೊಂಡಾಗ ಆತನಿಗೆ ಯಾವುದು ದಕ್ಕದೇ ಇಲ್ಲ. ಅಂದ್ರೆ ಒಬ್ಬ ಮನುಷ್ಯ ಸ್ವಲ್ಪ ವಾಸ್ತವಿಕವಾಗಿ ನೇರವಾಗಿ ಮಾತಾಡ್ತಾನೆ ಅಂದ್ರೆ ಅವನಿಗೆ ಏನು ಕೊಡಲ್ಲ ಈ ಸಮಾಜ. ಏನು ಕೊಡಲ್ಲ ಸಮಾಜ. ನೀವು ಪಾಲಿಸಲ್ಲಿ ತುಂಬಾ ಪಾಲಿಶ್ ಮ್ಯಾಟ್ರಲ್ಲಿ ಹೋಗಿ ನಿಮ್ಗೆ ಕೊಡ್ತಲೇ ಇರ್ತಾರೆ. ಅಂದ್ರೆ ನೀನೇ ಇಂದ್ರ, ನೀನೇ ಚಂದ್ರ, ನೀನ್ ಅದ್ಭುತ, ಅನನ್ಯ, ನೀನ್ ಗಂಭೀರ ಅಂದ್ಬಿಟ್ರೆ ಸಾಕು, ಎಲ್ಲ ಎತ್ತು ಕೊಟ್ಬಿಡ್ತಾರೆ. ಅಂದ್ರೆ ಹೊಗಳಿಕೆ ಎಲ್ಲರಿಗೂ ಹಿಡಿಸುತ್ತೆ. ಆದ್ರೆ ಒಂದು ಹೊಗಳಿಕೆ ಅಂತಕ್ಕಂಥದ್ದು ಶೂಲ ಆಗ್ಬಾರ್ದು. ನಿಮಗೆ ಚಿತ್ರದುರ್ಗದಲ್ಲಿ ಇದಿದೆ, ಬರೀ ಬೈಲಿಕ್ಕೆ ಅಂತ ಮದಕರಿ ನಾಯಕರು ಜನ ಇಟ್ಕೊಂಡಿದ್ರು, ಹೊಗಳಕ್ಕಲ್ಲ, ಬೈಯಕ್ಕೆ. ಬೈಯಕ್ಕೆ ಅಂತ ಹೇಳಿ ಒಂದಿಷ್ಟು ಬೊಗಳವ್ರನ್ನ ಇಟ್ಕೊಂಡಿದ್ರು ಅವರು. ಒಬ್ಬ ರಾಜನನ್ನ ಜನಗಳು ಬಂದು ಬೈತಿದ್ರು, ನೀನೇನ್ ಮಕ, ನೀನ್ ಸುಡ, ನೀನ್ ಏನ್ ಕೆಲಸ ಮಾಡಿದ್ಯಾ ನೀನು ಅಂತ ಬೈಯಕ್ ಜನ ಇದ್ರು. ಆತರ ಬೈಯೋರ್ಬೇಕು. ರಾಜನ ಸಹಜವಾಗಿ ಹೊಗಳ್ತಾರೆ, ಬೈಯೋರ್ ಬೇಕಾಗಿತ್ತಲ್ಲ, ಅದನ್ನ ಇಟ್ಕೊಂಡಿದ್ರು. ಆತರ ಈ ಸಿನಿಮಾದಲ್ಲಿ
ನಿಮಗೆ ರಾಮಾಚಾರ್ಯ ಸಂಪೂರ್ಣ ಕ್ಯಾರೆಕ್ಟರನ್ನು ಬದಲಾಯಿಸ್ಬೋದಿತ್ತು, ಆದರೆ ಕಾದಂಬರಿಕಾರರ ಕಲ್ಪನೆಯಲ್ಲಿ ಅದನ್ನು ನಾಗರಾವಿನಷ್ಟೇ ಫೋರ್ಸ್ ಇಟ್ಟುಬಿಟ್ಟು ಮುಂದಕ್ಕೆ ತಂದರು. ಆ ಪಾತ್ರ ಇನ್ನೂ ಕೂಡ ಜನಮಾಸದಲ್ಲಿ ಉಳಿದುಬಿಟ್ಟಿದೆ, ಹಂಗೆ ಉಳಿದಿದ್ದದು. ಸೊ ಅದನ್ನು ಮುಂದುವರೆದಿದ್ದು ಇನ್ಸಿಡೆಂಟ್ ಏನಿತ್ತಲ್ಲ ಕೊನೆಯ ದೃಶ್ಯದಿಂದ ಅದನ್ನು ಮುಂದುವರಿಸಿದ್ದು. ಈಗ ಅದರ ಭಾಗವನ್ನು ಈಗಿನ ಜನ್ರೇಷನ್ನಿಗೆ, ಅಂದರೆ ಈಗ ರಾಮಾಚಾರಿಗೆ ಆಗಿನ ರಾಮಾಚಾರಿ ಈಗ ಅವರಿಗೆ ವಯಸ್ಸಾಗಿದೆ, ಈಗ ವಯಸ್ಸಾಗಿರೋದ್ರಿಂದ ಆಗ ರಾಮಾಚಾರಿ ನಡ್ಕೊಂಡಂತ ಅಷ್ಟು ಏನಿತ್ತು ಇಲ್ಲ. ಅದು ಸಮಾಜದ ವ್ಯವಸ್ಥೆಗಳಲ್ಲಿ ಅಂಕುಡೊಂಕುಗಳನ್ನು ಅರ್ಥ ಮಾಡ್ಕೊಂಡ್ರು, ಸಮಾಜದಲ್ಲಿ ಹೇಗೆ ಬದುಕಬೇಕು ಅಂತ ಅನ್ಕೊಂಡಿದ್ರು. ಆದರೆ ಚಾಮಯ್ಯ ಮೇಷ್ಟ್ರು ಆದರ್ಶ ಏನಿದೆಯಲ್ಲ ಅವ್ರು ಬಿಟ್ಟಿಲ್ಲ, ಅವರು ಅದನ್ನು ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಅವರು. ಆದರೆ ತನ್ನ ಕುಟುಂಬದಲ್ಲಿ ಮತ್ತು ಸುತ್ತಮುತ್ತ ನಡೆದಂಥ ಇನ್ಸಿಡೆಂಟ್ಗಳಿಗೆ ರಾಮಾಚಾರಿ ಯಾಕೆ ಮತ್ತೆ ರೆಬಲ್ ಆಗ್ತಾನೆ ಅನ್ನೋದು. ಅಂದರೆ ವಯಸ್ಸಾದರೂ ಕೂಡ ಈ ಸಿಸ್ಟಮನ್ನು ಆತ ಮತ್ತೆ ಪ್ರತಿಭಟಿಸ್ತಾನೆ ಅನ್ನೋದೇನಿದೆಯಲ್ಲ ಅದು ರಾಮಾಚಾರಿ ಕಥೆ. ಮತ್ತೆ ಸಮಾಜವನ್ನು ಮತ್ತೆ ಎದುರು ಹಾಕೊಂಬಿಡೋಣ ಸಮಾಜನ ಬಿಡ್ತಾನ. ಏನು ಇರೋದೊಂದಿನ ಹೋಗೋದೊಂದಿನ, ಆಯ್ತು ವಯಸ್ಸಾಗಿದೆ ಹೋಗಿ ಯಾವತ್ತಿದ್ರು ಹೋಗದೆ, ಆಯ್ತು ನಡೆ ಅಂದ್ಬಿಟ್ಟು ಅವ್ನು ಡಿಸಿಷನ್ ತಗೋತಾನೆ. ಅದು ಚಿತ್ರದುರ್ಗದ ಹಿಂದೂ ಮಹಾಸಭಾ ಗಣಪತಿಯಲ್ಲಿ ನಡೀತಕ್ಕಂಥ ಇನ್ಸಿಡೆಂಟ್. ಅದು ಒಂದು 8 ಲಕ್ಷ ಜನ ಸೇರುತ್ತೆ ಕ್ರೌಡ್. ಅದು ಆ ಕ್ರೌಡಲ್ಲಿ ನೀವು ಅಷ್ಟು ಈಸಿಯಾಗಿ ಮೂವ್ ಆಗಲ್ಲ ನೀವು. ಅಲ್ಲಿ ಪೊಲೀಸು, ಪಬ್ಲಿಕ್ಕು, ಪೊಲಿಟಿಕ್ಸು ಎಲ್ಲನೂ ಪರ್ಮಿಷನ್ ತಗೊಂಡು ಒಳಗಡೆ ಇಳಿಬೇಕು, ನೀವು ಕ್ಯಾಮ್ರಾ ಸಮೇತ ಆರ್ಟಿಸ್ಟ್ ಕರ್ಕೊಂಡು ಇಳಿಬೇಕು. ಹಂಗೆ ಮಾಡಿದಂಥ ಸಿನಿಮಾ. ಅದೇ ನೀವು ಸಿನಿಮಾದಲ್ಲಿ ಪ್ರೀ ಕ್ಲೈಮ್ಯಾಕ್ಸಲ್ಲಿ ಬರೋ ಒಂದು ದೊಡ್ಡದೊಂದು ಬ್ಯೂಟಿಫುಲ್ ಸೀನ್ ಅದು. ಹಂಗಾರೆ ವೆಯ್ಟ್ ಮಾಡ್ತಿರ್ತೀವಿ ನೋಡೋದಕ್ಕೋಸ್ಕರ. ಸರ್ ಮನೇಲೆಲ್ಲ ಹೆಂಗೆ ಸಪೋರ್ಟ್ ಇತ್ತು ನಿಮಗೆ ಈ ಸಿನಿಮಾಗೆ ಸೆಲೆಕ್ಟ್ ಆದೆ ಅಂತಂದಾಗ? ಮನೆಯವ್ರದ್ದು ಅಥವಾ ಫ್ಯಾಮಿಲಿಯವ್ರ ಖುಷಿ ಎಲ್ಲ ಹೆಂಗಿತ್ತು? ಎಲ್ರಿಗೂ ತುಂಬ ಖುಷಿಯಾಗಿ ಅನ್ನಿಸ್ತು. ಪರಲ್ಲ, ನೀವು ಇಷ್ಟು ವರ್ಷದ ಒಂದು ಸಾಧನೆಗೆ ರಂಗಭೂಮಿಯಲ್ಲಿ ನೀವು ತೊಡಗಿಸ್ಕೊಂಡಿದ್ದಕ್ಕೆ ನಾವು ಅವ್ರನ್ನ ಆರಾಧಿಸ್ತಾ ಇರೋದ್ರಿಂದ ಇದೊಂದು ಒಳ್ಳೆ ಬೆಳವಣಿಗೆ ನಿಮಗೆ ಸಿಕ್ಕಿದೆ ಅಂತ ಬಿಟ್ಟು ಮನೇಲೆಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಆಮೇಲೆ ಎಲ್ಲದಕ್ಕಿಂತ ನಮ್ಮ ಶ್ರೀಮತಿಯರ ಸಪೋರ್ಟ್ ನಂಗೆ ತುಂಬಾ ಇತ್ತು. ಯಾಕಂದರೆ ಅದ್ರ ಬಗ್ಗೆ ಅವರು ತುಂಬ ಎಚ್ಚರಿಕೆ. ಒಬ್ಬ ಮಹಾನ್ ವ್ಯಕ್ತಿಯ ಅನುಕರಣೆಯಲ್ಲಿ ಸಿನಿಮಾದಲ್ಲಿ ಮಾಡೋದಿದೆಯಲ್ಲ, ಅದ್ರ ಬಗ್ಗೆ ಬಹಳ ಎಚ್ಚರಿಕೆ ಸ್ಟೆಪ್ಸ್ಗಳನ್ನ ಇಡಬೇಕಾಗತ್ತೆ ನಾವು. ಆಮೇಲೆ ಒಂದು ಉಡುಗೆ ತೊಡುಗೆ ವಿಚಾರದಲ್ಲಿ ಆಯಿತು. ಸೊ ಅದಕ್ಕೆಲ್ಲ ತುಂಬಾನೇ ಸಹಕಾರ ಕೊಡ್ತಾ ಬಂದರು. ಯಾಕಂದ್ರೆ ಯಾವ ಸಮಯಕ್ಕೆ ಏನು ಬೇಕಾಗತ್ತೆ ಅನ್ನೋದು ಅಲ್ಲಿ ಕೆಲವೊಂದು ಸಂದರ್ಭದಲ್ಲಿ ತಕ್ಷಣಕ್ಕೆ ಬದಲಾವಣೆ ಆಗ್ತಕ್ಕಂಥ ಸಂದರ್ಭ ಇರುತ್ತೆ. ಅದಕ್ಕೆ ನಾವು ತಕ್ಷಣ ರಿಯಾಕ್ಟ್ ಆಗಬೇಕಾಗಿತ್ತು, ಅದನ್ನೊಂದು ಸಿದ್ಧತೆ ಮಾಡ್ಕೊಳ್ಳೋದಿತ್ತು. ಅದೇ ಹೇಳಿದ್ನಲ್ಲ, ನನಗೆ ಸಡನ್ಲಿ ಕೆಲವೊಂದು ಆದಾಗ ಸ್ವಲ್ಪ ಟೆನ್ಷನ್ ಇದು ಆಗ್ತಕ್ಕಂಥ, ಯಾಕಂದ್ರೆ ನಂದಲ್ಲ ಅದು ಕ್ಯಾರೆಕ್ಟರ್. ಸೊ ಇನ್ನೊಬ್ಬರ ಕ್ಯಾರೆಕ್ಟರ್ ನಾವು ಮಾಡ್ತಾ ಇದೀವಿ ಅಂದಾಗ ಅದಕ್ಕೆ ಕೆಲವೊಂದು ಶಿಸ್ತು ಪದ್ಧತಿ ಇದೆ. ಆ ಪದ್ಧತಿನ ಮೀರಕ್ ಆಗಲ್ಲ. ಕೆಲವೊಂದು ಜಾಗದಲ್ಲಿ ಅದು ಮೀರಂತ ಸಂದರ್ಭ ಬಂದಾಗ ಸ್ವಲ್ಪ ಟೆನ್ಷನ್ ಆಗ್ತಿತ್ತು. ಸೊ ಅವಾಗ ಅದನ್ನೆಲ್ಲ ಸಮಾಧಾನ ಮಾಡಿ ಸಪೋರ್ಟ್ ಮಾಡಿ ಇದಕ್ಕೆಲ್ಲ ಸಿದ್ಧತೆ ಆಗೋದಕ್ಕೆ ತುಂಬಾ ಸಹಾಯ ಸಹಕಾರ ನಡೆದ್ರು. ಇದರಲ್ಲಂತರೂ ಗುರುಗಳದಂತ ಸಹನೆ, ಸಮಾಧಾನ, ಅವರು ತಗೊಂಡಿರ್ತಕ್ಕಂಥ ಸಮಯದ ಪ್ರಜ್ಞೆಗಳು, ನಮ್ಮನ್ನು ಯಾವ ರೀತಿ ತಗೋಬೇಕು, ಸರಿ ಇವ್ರ ವೀಕ್ನೆಸ್ ಇಷ್ಟೆಲ್ಲ ನನ್ನ ಹತ್ರ ಹೇಳಿದ್ದಾರೆ, ಅದನ್ನೆಲ್ಲ ಗಣನೆಯಲ್ಲಿ ಇಟ್ಕೊಂಡು ಅಲ್ಲಿ ನಾನು ಒಬ್ಬನೇ ನೋಡ್ಕೊಳ್ಳೋದು ಆಗಲ್ವ, ಕ್ಯಾಮ್ರಾಮನ್ರ ಜೊತೆಗೂ ಮಾತಾಡ್ಕೋಬೇಕು, ಅವರು ಉಳಿದ ಎಲ್ಲರ ಜೊತೆಗೂ ಮಾತಾಡ್ಕೊಳ್ಳೋದಿತ್ತಲ್ಲ. ಸೊ ಅದನ್ನೆಲ್ಲ ಮಾಡೋಂಥದ್ದು ಕೆಲಸ ಇತ್ತಲ್ಲ, ಅದನ್ನೆಲ್ಲ ಗುರುಗಳು ಬಹಳ ನೀಟಾಗಿ ಸಮಾಧಾನಗೆ ಮಾಡ್ಕೊಂಬಂದ್ರು ಅದನ್ನ. ಬಟ್ ಇವ್ರ ಮನೆಯವರು ಜಯಶ್ರೀ ಅವರು ಆಯಮ್ಮಂದು ಒಳ್ಳೆ ಕಾಂಟ್ರಿಬ್ಯೂಷನ್. ಅವರಿಗೆ ಮೇಕಪ್ನ ಅವರೇ ಮಾಡ್ತಾರೆ. ಇಡೀ ಸಿನಿಮಾ ಮೇಕಪ್ ಮೆಟೀರಿಯಲ್ ಎಲ್ಲ ಅವರೇ ಮಾಡಿ ಕಳಿಸ್ತಾರೆ, ಮಾಡ್ಕೊಡೋದು ಮೇಕಪ್. ಹೌದೌದು. ಆಮೇಲೆ ಕಾಸ್ಟ್ಯೂಮ್ಸ್ ಎಲ್ಲ ಅವರೇ ಡಿಸೈನ್ ಮಾಡೋದು ಇವರಿಗೆ. ಆಮೇಲೆ ಅದೇ ಪ್ಲಸ್ ಆಕ್ಚುಲಿ ಏನಂದ್ರೆ, ಇವರಿಗೆ ನಾನು ಮಾತಾಡುವಾಗ ಮೇಕಪ್ ಮೆನ್ ಯಾವತ್ತೂ ನಿಮ್ಮನ್ನು ಟಚ್ ಮಾಡಬಾರ್ದು. ನನ್ನ ಷರತ್ತುಗಳಿವು. ಒಬ್ಬ ಕಲಾವಿದ ಇನ್ನೊಬ್ಬ ಮೇಕಪ್ ಮೇಲೆ, ಈ ಥರದ ಕಲಾವಿದರು ಆ ಮೇಕಪ್ ಕೂರಿಸ್ಕೊಂಡ್ರೆ ಇಷ್ಟು ವರ್ಷಗಳ ಜರ್ನಿ ಏನಿದೆ, ಸೊ ಇದು ಕಟ್ ಆಗ್ಬಿಡುತ್ತೆ ನಿಮಗೆ. ಸೊ ಈಗ ಚೇಂಜಸ್ ಅಂತ ಕಂಡುಬಿಡುತ್ತೆ ಈಗ ಅವರಿಗೆ. ಸೊ ಇರಿಟೇಷನ್ ಆಗ್ತಿದೆ. ಆಮೇಲೆ ಇವರು ವಿಷ್ಣುವರ್ಧನ್ ಅಂದ್ಕೊಂಡು ನಾವು ಟ್ರೀಟ್ ಮಾಡ್ತೀವಿ ಸೆಟ್ಟಲ್ಲಿ. ಈಗ ರಾಜಣ್ಣವ್ರಿಗೆ ಸಪ್ರೇಟ್ ಫ್ರೀ ಆಗಿದ್ದ ರಾಜಣ್ಣವ್ರೆ ಅದೆಲ್ಲ ಮಾತಾಡ್ತೀವಿ. ಅವರು ರೆಡಿಯಾಗಿ ಬಂದರು ಅಂದರೆ ನಾವು ಅದೇ ವಿಷ್ಣು ಸಾರ್ ಬಂದರು ಅದೇ ಟ್ರೀಟ್ಮೆಂಟ್. ಸೈಲೆಂಟು ಎನ್ವೈರ್ಮೆಂಟು, ಫುಲ್ ಸೈಲೆಂಟು, ಗಲಾಟೆ ಮಾಡೋಂಗಿಲ್ಲ, ಗದ್ದಲ ಮಾಡೋಂಗಿಲ್ಲ, ಅದನ್ನೇ ಮೇಂಟೈನ್ ಮಾಡ್ತಿದ್ವಿ ನಾವು. ಹಂಗೆ ಮಾಡಿ ಕೆಲಸ ತೆಗಿಯೋದು. ಏನಾದರೂ ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಬಂದು ಹೇಳೋದು, ಇನ್ನು ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ಇನ್ನೊಂದು 1 ತೊಗೊಳ್ಳೋಣ ಅಂತ. ಅಂದರೆ ಅದು ಬೇಡ ಅಂತ ಅನ್ನಿಸ್ತು ನಮಗೆ. ಅಂದರೆ ಅದೆಲ್ಲವನ್ನು ಕೂಡ ಭಾಳ ಜೋಪಾನವಾಗಿ ಮಾಡಿಕೊಟ್ರು.